ಹಲೋ. ಹಾ, ನೆನಪಿದೆ. ಸಂಜೆ 6 ಗಂಟೆಗೆ ಪ್ರಚಂಡ ರಾವಣ, 5 ಗಂಟೆಗೆ ಕಾಸ್ಟ್ಯೂಮ್ ಸಮೇತ ರೆಡಿ ಇರ್ಬೇಕು. ಅಯ್ಯಯ್ಯೋ ಬೇಡ, ನಾನೇ ನೆನಪಿಸ್ತೀನಿ. ಸೀದಾ ಯಾರ್ದು ಫೋನು? ನರಸಿಂಹಯ್ಯ ಅವ್ರದಾ? ಹೌದು ರೀ. ಇವತ್ ಸಂಜೆ ನಾಟಕ ಇರೋದಕ್ಕೆ ನಿನ್ನೆಯಿಂದನೇ 100 ಸಲ ಫೋನ್ ಮಾಡಿ ಜ್ಞಾಪಿಸ್ತಾನೆ ಇದ್ದಾರೆ. ಅಲ್ಲ ರೀ, ಬೆಳಿಗ್ಗೆ ಆದ್ರೆ ಆಫೀಸ್ ಕೆಲಸ, ಸಂಜೆ ಆದ್ರೆ ಬಿಸ್ನೆಸ್ ಓಡಾಟ, ಇದೆಲ್ಲದ್ರ ಮಧ್ಯೆ ನಾಟಕಗಳನ್ನು ಒಪ್ಕೊಂಡು ರಿಹರ್ಸಲ್ಗೆ ಹೋಗಕ್ಕಾಗದೆ ಯಾಕೆ ಅವ್ರಿಗೆ ಟೆನ್ಷನ್ ಕೊಡ್ತೀರಾ? ನಾನ್ ಮಾಡಲ್ಲ ಅಂದ್ರು ಅವ್ರು ಬಿಡ್ಬೇಕಲ್ಲ, ಪ್ರಾಕ್ಟೀಸ್ ಬರಕ್ಕಾಗಲ್ಲ ಅಂದ್ರು ಬಿಡಲ್ಲ ಅಂತಾರೆ. ಹಾ ಹೌದು. ನಿಮ್ ತರ ಕಾಸು ಖರ್ಚು ಮಾಡಿ ಆಕ್ಟ್ ಮಾಡೋರು ಎಲ್ಲಿ ಸಿಗ್ಬೇಕು ಹೇಳಿ ಅವ್ರಿಗೆ? ಹೋಗ್ಲಿ ಬಿಡೆ, ನಾನ್ ಬೇರೆ ಯಾವ್ದಕ್ಕಾದ್ರೂ ಕೊಡ್ತಾ ಇದ್ದೀನ? ನಾನ್ ಕೊಡ್ತಾ ಇರೋದು ಕಲೆಗ್ ತಾನೆ. ಹಾ ಬಂತು ನೋಡಿ ಕಲೆಗಾರರಿಂದ ಕರೆ. ಎಷ್ಟು ಸಲ ಹೇಳಿದ್ರು ಅಷ್ಟೇ. ಹಲೋ ರೀ ಮೇಸ್ಟ್ರೆ, ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಸಾಯಂಕಾಲ ನನಗೆ ಯಾವ ಮೀಟಿಂಗೂ ಇಲ್ಲ, ಕರೆಕ್ಟ್ ಟೈಮಿಗೆ ಬರ್ತೀನಿ. ಸೀತಾ, ನಾನಾರು ಬಲ್ಲೆಯ? ಅಟ್ಟಹಾಸದಿ ಮೆರೆವ ಮುಕ್ಕೋಟಿ ಅಮರರ ಕಟ್ಟಾಳಿ ಬಾಳುತಿಕ ಪಟ್ಟುಗಾರ, ಇಷ್ಟಾರ್ಥ ಸಲ್ಲಿಸುವ 9 ಗ್ರಹಗಳ ಬೆಂಬಿಗಿದು ಬದುಕುತಿಗ ಪಾರ್ವಹಮ್ಮೀರ, ಪಾಲಾಕ್ಷ ಪರಶಿವನ ಕೈಲಾಸ ಪರ್ವತವ, ಪಾಲಾಕ್ಷ ಪರಶಿವನ ಕೈಲಾಸ ಪರ್ವತವ ಪಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ, ಪಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ. ಅರಸುತನ ಪತಿತ ಪಾಪಾಚಾರ, ಕೆಣಕದಿರು ಗರಳವನು ಪರನಾರಿ ಚೋರ, ಪರನಾರಿ ಚೋರ. ನಾಟಕ ಬೋರ್ ಆಗಿಲ್ಲ ತಾನೆ? ಚೆನ್ನಾಗಿತ್ತಾ? ಸೀತಾ, ನೀನು ಮನೆಗೆ ಹೋಗಿ ಮಕ್ಕಳು ಊಟ ಮಾಡಿಸೋಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ನೋಡಿ, ಕುಡಿಗಿಡಿಯಕ್ಕೆಲ್ಲ ಹೋಗ್ಬೇಡಿ. ಅಯ್ಯೋ ಇಲ್ಲಪ್ಪ, ಸ್ವಲ್ಪ ಪೇಮೆಂಟ್ ಮಾಡ್ಬೇಕು, ಮಾಡ್ಬರ್ತೀನಿ. ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಜಗ, ಅಮ್ಮ ಅವ್ರ ಮನೆ ಬಿಟ್ಟು ವಾಪಸ್ ಇಲ್ಲ ಬಾ. ನಾರಾಯಣ ನಾರಾಯಣ ಜಗದೀಶ ನಾಡು. ಕೆಳಗೆ 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 ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಯ್ಯ, ರೋಡ್ ಲೆವೆಲ್ ಅಲ್ಲಿ ಆಡು, ರೋಡ್ ಲೆವೆಲ್ ಅಲ್ಲಿ ಆಯ್ತು. ಜಗದೀಶ ನಾಡುವ ಜಗವೇ ನಾಟಕ ರಂಗ, ಸಂಚಾರಿ ನಾನಾಗಿ ಆಡುವ ನಾರಾಯಣ ನಾರಾಯಣ. ಮೆಸ್ಟ್ರೆ, ರಾಘಣ್ಣವ್ರು ಡ್ರಾಮಾದಲ್ಲಿ ಮಾಡಬೇಕು, ಮಾಡಿದ್ರೆ ಎಲ್ರಿಗೂ ಕೈ ತುಂಬ ದುಡ್ಡು, ಹೊಟ್ಟೆ ತುಂಬ ಊಟ, ಕಾಯ್ತು ಪೂರ್ತಿ ಗುಡ್ಡು ಗುಡ್ಡು. ನೆಕ್ಸ್ಟ್ ಭಕ್ತ ಪ್ರಹ್ಲಾದ ಮಾಡೋಣ. ನಗ್ಗು ಹಿರಣ್ಯಕಶಿಪು ಪಾತ್ರ ಮಾಡ್ಬೇಕು ಅಂತ ಭಾರಿ ಆಸೆ. ಅಣ್ಣ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಖರ್ಚು ಸ್ವಲ್ಪ ಜಾಸ್ತಿ ಆಗೈತಲ್ಲ. ಎಷ್ಟು ಖರ್ಚಾಗುತ್ತೆ ರೀ? 50,000, 1 ಲಕ್ಷ? ನಾನ್ ತಂದಾಕ್ತೀನಿ, ಎಷ್ಟಾದ್ರೂ ಖರ್ಚಾಗ್ಲಿ. ರಾಗಣ್ಣ, ಏನ್ ರಾಜು, ಪೇಮೆಂಟ್ ಸಾಲಿಲ್ವಾ? ಹಂಗಲ್ಪ. ಮತ್ತೆ ಮತ್ತೆ ಭಕ್ತ ಪ್ರಹ್ಲಾದ ಕಿವಿಗ್ ಬಿತ್ತು. ಮಾಡೋಣ, ನೀವೇನಂತೀರಾ? ಅಯ್ಯೋ ಮಾಡ್ಲೇಬೇಕು, ನೀವಲ್ದು ಇನ್ಯಾರು ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಕಾಯೋದು ಪಾತ್ರ ನೀವು ಮಾಡ್ತೀರಾ? ತಮಾಷೆ ಮಾಡ್ತೀಯಪ್ಪ. ಅದಕ್ಕೆ ಅಕ್ಕ ಮೀರಾ ಕೈಲಿ ಮಾಡ್ಸಿದ್ರಿ ಹೆಂಗೆ? ಏನೋ ಅಷ್ಟು ದೊಡ್ಡ ಪಾತ್ರನ ಆಕೆ ಕೈಲಿ ಮಾಡ್ಸೋದ? ಮಾಡ್ತಾಳೆ. ಅಯ್ಯೋ ಅನುಮಾನ ಬಂದ್ರೆ ನೀವು ಅಕ್ಕನ ಮನೆ ಹತ್ರ ನಾಳೆ ಬನ್ನಿ.
ಏನಂದೆ? ನಾನ್ ಮನೆ ಹತ್ರ ಬರೋದ? ರಾಘು ಸರ್ ಒಂದ್ ನಿಮಿಷ. ಒಂದ್ಸಲ ಕುಡಿಯಕ್ ಶುರು ಮಾಡಿದ್ರೆ ಸಾಕು, ಆಮೇಲೆ ಏನಾದ್ರೂ ನೆಪ ಹೇಳ್ಕೊಂಡು ದಿನಾ ಕುಡಿತೀರಾ. ನೆನ್ನೆ ಪಾರ್ಟಿಯಲ್ಲಿ ಒಂಚೂರು ಜಾಸ್ತಿ ಕುಡಿದಿರ್ಬೋದು, ಅದಕ್ಕೆ ರಾತ್ರಿಯಿಂದ ಒಂದೇ ಸಮ ಸಿಡಿಸಿರಿ ಅಂತ ಇದೆಯಲ್ಲ. ಹಾಗಲ್ಲ ರೀ, ನೀವು ಬೇರೆ ಯಾವ ಪಾರ್ಟಿಗೆ ಹೋದ್ರೂ ಅಷ್ಟೊಂದು ಕುಡಿಯಲ್ಲ. ಈ ನಾಟಕದವ್ರ ಪಾರ್ಟಿಗೆ ಹೋದ್ರೆ ಮಾತ್ರ ಯತ್ವ ತದ್ವ ಕುಡಿದ್ ಬರ್ತೀರಾ. ಒಟ್ಟಿಗೆ ತಿಂಗಳಗಟ್ಲೆ ನಾಟಕ ಪ್ರಾಕ್ಟೀಸ್ ಮಾಡಿರ್ತೀವಿ, 108 ಟೆನ್ಷನ್ ಅನುಭವಿಸಿರ್ತೀವಿ. ನಾಟಕ ಮುಗಿದ ಮೇಲೆ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಎಲ್ಲರೂ ನಕ್ಕು ನಲಿಯುವಾಗ ಗುಂಡು ಒಂಚೂರು ಜಾಸ್ತಿ ಹೋಗಿರುತ್ತೆ. ಅರ್ಧ ಹಂಗೆಯವರೇ, ನನಗೇನೋ ನೀವ್ ಆ ನಾಟಕದಲ್ಲಿ ಪಾರ್ಟ್ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ದುಡ್ಡು ಸುರಿಯೋದು ಇಷ್ಟ ಇಲ್ಲ. ನಿಮ್ ಕಲೆ ನೋಡಲ್ಲ ರೀ, ನಿಮ್ ಹತ್ರ ಇರೋ ದುಡ್ಡು ನೋಡಿ ನಿಮ್ಮನ್ನೆಲ್ಲ ಮೇಲೆ ಕೇರ್ಸೋದು. ಅಪ್ಪ ಸದ್ಯ ಬಚಾವತ್ತೆ. ರೀ ಕಾಫಿ ಕಾಫಿ ತಾವೇ ಕುಡೀರಿ. ಥ್ಯಾಂಕ್ಸ್, ಬರ್ತೀನಿ. ರೀ ಕ್ಯಾರಿಯರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಪ್ಪ. ರೀ 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 ಕ್ಯಾರಿಯರ್. ಓ ಕ್ಯಾರಿಯರ್. ದಿಸ್ ಇಸ್ ಲೈಕ್ ಸೀತಾ. ಬರ್ಲಾ? ಬಾಯ್. ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ರಾಜು ಅಂತ ಬಂದಿದ್ದಾರೆ. ರಾಜುನಾ? ಅವನೇ ಬಂದ. ಸರಿ ಸರಿ, ಬರಕ್ಕೆ. ಬನ್ನಿ ರಾಜು, ಬನ್ನಿ ಬನ್ನಿ ಬನ್ನಿ. ಅಲ್ಲ ನಾನಿಲ್ಲೆಲ್ಲ ಬರ್ಬಾರ್ದಾಗಿತ್ತೇನಾ? ಇಲ್ಲ ಪರವಾಗಿಲ್ಲ, ಬಂದಾಯ್ತಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ರಾಜು ಸಮಾಚಾರ? ಅದು ಅಕ್ಕಯ್ಯ ನಿಮ್ಮನ್ ಮನೆ ಕರ್ಕೊಂಬಂದ್ ನಿಂತು ಒತ್ತಾಯ ಮಾಡಿದ್ಲು, ಅದಕ್ಕೆ ಬಂದೆ. ಹಾಗೆಲ್ಲ ಸುಮ್ನೆ ಲೇಡಿ ಆರ್ಟಿಸ್ಟ್ ಮನೆಗೆ ಹೋಗೋದು ಅಷ್ಟ್ ಚೆನ್ನಾಗಿರಲ್ಲ ರಾಜು. ಹಂಗಲ್ಲ, ಅಕ್ಕಯ್ಯಂದು ಹುಟ್ಟದಬ್ಬ ಇವತ್ತು. ನಮ್ಮವರು ತಮ್ಮವರು ಯಾರಿದಾರ ಅವಳಿಗೆ, ನಾಟಕದವ್ರನ್ನ ಬಿಟ್ರೆ ಎಲ್ರು ಬಂದೋಗ್ಲಿ ಒಂದ್ಸತಿ ಅಂತ ಅವಳ ಆಸೆ. ಅದೇನ್ ಮೋಡಿ ಮಾಡಿದಿರೋ ಏನೋ, ನಿಮ್ ತರ ಪಾತ್ರ ಮಾಡೋರ್ನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ ಅಂತಾಳೆ. ದಯಮಾಡಿ ಸಂಜೆ ಮನೆಗೆ ಬಂದು ಈ ಬಡವ್ರ ಮನೆ ಊಟ ಮಾಡ್ಕೊಂಡು ಹೋಗ್ಬೇಕು, ತಪ್ಪಿಸ್ಬೇಡಿ. ಅಲ್ಲ ಅಲ್ಲ, ತಗೊಳ್ಳಿ ವಿಳಾಸ. ರಾಜು ಅವರೇ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗಿಲ್ಲಿ ಸಂಜೆ ಕಾಯ್ತಿರ್ತೀನಿ ಅಣ್ಣೋ ನಾನು. ಅಯ್ಯೋ, ತುಂಬಾ ಕೆಲಸ ಇರುತ್ತೆ ನನಗೆ ಸಂಜೆ ಹೊತ್ತು. ಅಯ್ಯೋ, ಅದಕ್ಕೆ ನಾನಿಲ್ಲಿ ಹೆಚ್ಚು ಗೊತ್ತಿದ್ದು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಬಹಳಷ್ಟು ಫೈಲ್ಗಳು ನಿಮ್ ಸೈನ್ಗೋಸ್ಕರ ಕಾಯ್ತಿರ್ಬೇಕು. ನಾನು ಬರ್ತೀನಿ, ಸಂಜೆ ಕಾಯ್ತಿರ್ತೀನಿ ಅಣ್ಣ. ಅಲ್ಲ ರಾಜು ಅವರೇ, ಅದು ನಾನು ಹೇಳಿದೆಲ್ಲ ಸಂಜೆ ಕಾಯ್ತಿರ್ತೀನಿ ಅಂತ ನೀನ್ ಬಾಯಣ್ಣ ನೀನು. ನೀನು ಅವನು ಬಲಗ ಹಾಕೊಳ್ಳೇಬೇಕು. ಯಾವನೇ ಅವನು ಮಾವ? ಇದು ಬಿಸ್ನೆಸ್, ಇದ್ರಲ್ಲಿ ಮಾವನೂ ಇಲ್ಲ ಭಾವನೂ ಇಲ್ಲ. ಬಿಸ್ನೆಸ್ ಮಾಡೋದಕ್ಕೆ ನಾನು ಊರಿಂದ ಬಂದಿಲ್ಲ ಮಾವ, ಇನ್ನೇನಕ್ ಬಂದೆ? ಕಲಾವಿದೆ ಆಗೋಕೆ. ಕಲಾವಿದೆ ಸಾಲಾಗಿ ನಿಮ್ಮಪ್ಪ ಅಮ್ಮ ನಿನ್ನಂತ 8 ಜನಕ್ಕೆ ಜನ್ಮ ಕೊಟ್ಟಿದಾರಲ್ಲ, ಅವ್ರಿಗೆ ಮೊದ್ಲು ಕೊರಳ್ಗೊಂದೊಂದ್ ದಾರ, ಬಾಯಿಗೊಂದಿಟ್ಟು ಅನ್ನ ಹಾಕೋದಕ್ಕೆ ದಾರಿ ನೋಡ್ಕೊ. ಆಮೇಲೆ ಸಮಯ ಸಿಕ್ಕಿದ್ರೆ ಕಲಾವಿದೆ ಆಗಿವಂತೆ. ಬದುಕಲೇಬೇಕು ಅನ್ನೋ ಈ ಬೇವರ್ಸಿ ಆಸೆ ಇದೆಯಲ್ಲ, ಅದು ಮಾಡಬಾರ್ದನ್ನು ಮಾಡಿಸುತ್ತೆ. ಒಬ್ಬೊಬ್ಬರನ್ನ ಒಂದೊಂದು ದಾನ ಕೇಳುತ್ತೆ. ಕೊಟ್ರೆ ವರ, ಕುಡ್ದಿದ್ರೆ ಶಾಪ. ನಿನಗೆ ಸ್ಟೇಜ್ ಮೇಲೆ ಪಾತ್ರ ಮಾಡೋದು ಗೊತ್ತೇ ಹೊರತು ಜೀವನದಲ್ಲಿ ಬದುಕೋದು ಗೊತ್ತಿಲ್ಲ. ಚಿನ್ನದ ಕೋಳಿನ ತರ್ತಾ ಇದ್ದೀನಿ, ಸುಖವಾಗಿ ಬದುಕೋದ್ ಕಲ್ತ್ಕೋ. ನೋಡು, ಇದನ್ನೇನಾದ್ರೂ ಹದಗೆಡಿಸ್ಬಿಟ್ರೆ ಅಷ್ಟೇ. ಇನ್ನ ನೋಡಿ, ಬನ್ನಿ ಅಣ್ಣ ಬನ್ನಿ. ಸುದ್ದಿ ಎಲ್ಲಿ ಬರೋದಿಲ್ವೋ ಅನ್ಕೊಂಡ್ಬಿಟ್ಟಿದ್ದೆ, ಬಂದ್ರಲ್ಲ. ರಾಜು, ನಮ್ ಟ್ರೂಪ್ನವ್ರು ಯಾರು ಕಾಣ್ತಾನೆ ಇಲ್ಲ. ಟ್ರೂಪಿನ ನಾಯಕ ನೀನ್ ಬಂದ್ಮೇಲೆ ಎಲ್ರು ಬಂದಂಗೆ ಅಲ್ವಾ? ಮೀರಾ ನೋಡು, ರಾಗಣ್ಣ ಬಂದಿದ್ದಾರೆ, ಬನ್ನಿ ಒಳಗಡೆ. ಅಲ್ಲ, ಎಲ್ರು ಬರ್ಲಿ. ಬಾರಣ್ಣ ನೀನು, ಬಾಪ ನೀನು. ಅಲ್ಲ ಸಂಕೋಚ ಯಾಕೆ? ರಾಜು ಅವರೆಲ್ಲ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಜೋಡಿ ತುಂಬಾ ಚೆನ್ನಾಗಿದೆ. ಏನೋ? ನಾಟಕಕ್ಕೆ ಮಾತಾಡ್ತಾ ಇರಿ, ಬಂದ್ಬಿಡ್ತೀನಿ. ಅಲ್ಲ ರಾಜು, ಬೇರೆ ಯಾವ ನಾಟಕದಲ್ಲೂ ಮಾಡ್ಲಿಲ್ವಾ? ಇನ್ನು ಯಾರು ಕರ್ದಿಲ್ಲ. ಇಡ್ಕೊಳ ರಾಜು, ಇದೆಲ್ಲ ಯಾಕೆ? ಖುಷಿಗೆ ನೋಡಮ್ಮ, ಸ್ವಲ್ಪ ತಿಂಡಿ ಅರೇಂಜ್ ಮಾಡ್ಬಿಡಮ್ಮ. ಕೂತ್ಕೋಣ. ಇದೆಲ್ಲ ಬೇಡಪ್ಪ. ಕೂತ್ಕೊಳಪ್ಪ, ಒಂದೇ ಒಂದು ಮಜಕ್ಕೋಸ್ಕರ ಕೂತ್ಕೋ. ನೀ ಬಾ ಕೂತ್ಕೋಪ್ಪ.
ರಾಜು ಇದೆಲ್ಲ ಒಂದೇ ಯಾಕೆ ಒಂದು ಬೇಕಿದೆ ಖುಷಿಗೆ ಆ, ಜಾಸ್ತಿ ಬೇಡ ತಗೋ Cheers. ತಗೋ ಒಂದೇ ಸಿಪ್ಪ ರಾಜು ನಾನ್ ಮೊದ್ಲೇ ಹೇಳುವ ನಿಂಗೆ ಎಲ್ಲ ಬೇಡ ಅಂತ ನಾನ್ ಮನೆಗೆ ಹೋಗ್ಬೇಕು ನೀನು ಮನೆಗ ಬಿಡಪ್ಪ ಇಲ್ಲೇ ಇರು ಒಳ್ಳೆ ಮಾತು ಹೇಳ್ತೀನಿ ನಾ- ನಿನ್ ಮನೆ ಕಳ್ಸಕ್ಕೆ ನಾನು ಕುಡ್ಸಿದ್ದು ಬಿದ್ದುಗಳಪ್ಪ ಬಿದ್ದು ರಾಜು ನಾನು ರಾತ್ರಿ ಎಂತ ಕೆಲಸ ಮಾಡ್ಬಿಟ್ಟೆ ಆಕೆ ಶೀಲನೆ ಹಾಳು ಮಾಡ್ಬಿಟ್ಟೆನಪ್ಪ. ರಾಜು ನಾನು ಒಂದು ಮಾತಾಡ್ಬೇಡ ನೀನ್ ಇಂಥವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಡವರು ಅಂದ್ರೆ ಏನ್ ಅನ್ಕೊಂಡೆ ಶೀಲನ ಮಾರ್ಕೊಂಡು ಅಂದ್ರೆ ಮೈ ಮಾರ್ಕೊಂಡು ಜೀವನ ಮಾಡೋನು ಅನ್ಕೊಂಡ್ಯಾ ರಾಜು ನಾನು ಅಂತವನಲ್ಲ ನನ್ನ ಮಾತು ಕೇಳು ಇನ್ನೊಂದು ನಿಮಿಷನೂ ಕೂಡ ನೀವು ಇಲ್ಲಿ ಕೊಡೋದು ಪ್ಲೀಸ್ ಹೊರಟೋಗಿ ಅಲ್ಲ ರಾಜು ನನ್ನ ಮಾತು ಹೊರಟೋಗಿ ನಿಮ್ಮ ಅಸಹ್ಯವಾದ ಮುಖನ ತೋರಿಸಬೇಡಿ ರಾಜು ಪ್ಲೀಸ್ ಇಲ್ಲಿ ನೋಡಿ ನೋಡಿ ದಯಮಾಡಿ ಹೊರಟೋಗಿ ಪ್ಲೀಸ್ ಇಲ್ಲಿರ್ಬೇಡಿ ಹೊರಟೋಗಿ ಈಗ್ಲೂ ಅದೆಲ್ಲ ಹೇಗಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರಾಜು ಅವರೇ ಹಾ ಸುಖ ಉಂಡ ಮೈಗೆ ನೆನಪಿನ ಅವಶ್ಯಕತೆ ಯಾಕೆ ಬರುತ್ತೆ ಹೇಳಿ ದಯವಿಟ್ಟು ಹಾಗೆಲ್ಲ ಮಾತಾಡಿ ಡ್ರಿಂಕ್ಸ್ ಅಲ್ಲಿ ಏನ್ ಬೆಳೆಸಿದ್ರಿ ಕುಡಿದ ಕೂಡಲೇ ಮಂಕ್ ಬರ್ದಾಗಾಯ್ತು ಹೇಳ್ರಿ ಮದ್ದು ಬೆರೆಸಿದೆ ಅಂತ ಹೇಳಿ ಕಿರ್ಚ್ಬೇಡಿ ನನ್ನ ಮಾತಿನ ಅರ್ಥ ಅದಲ್ಲ ನೀವು ಹಣವಂತರು ನಿಮ್ಮ ಹಲ್ಕ ಕೆಲಸನ ಹಣದಲ್ಲಿ ಮುಚ್ಕೋತೀರಿ ನಾವು ಬಡವರು ನಮ್ಮ ಶೀಲನ ಯಾವ್ದ್ರಲ್ಲಿ ಮುಚ್ಕೋಬೇಕ್ರಿ ಹೇಳ್ರಿ ಸಾಕ್ ಸುಮ್ನಿರಯ್ಯ ಬಡವ್ರು ಮಾತ್ರ ಮಾನ ಇರೋ ರೀತಿ ಮಾತಾಡ ಈಗ ನಾನು ಏನ್ ಮಾಡ್ಬೇಕು ಹೇಳು ಹೇಳೋದಕ್ಕೆ ಕೇಳೋದಕ್ಕೆ ನಾನು ಯಾರು ಅಕ್ಕ ನನ್ನ ರಾತ್ರಿ ಪಕ್ಕದ ಮನೆ ಬಾವಿಗೆ ಹೇಳೋದಕ್ಕೆ ಹೋಗ್ತಾ ಇದ್ಲು ನಾನೇ ತಡೆದೆ ಬಡವ್ರಿಗೆ ಮಾನ ಮುಖ್ಯ ಕಲಾಕ್ಷೇತ್ರದಲ್ಲೆಲ್ಲ ಈ ವಿಚಾರ ಗೊತ್ತಾದ್ರೆ ನಮ್ ಗತಿ ಏನು ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು ಅದ್ ಸರಿ ಆಕೆ ಮನಸ್ಸಿಗೆ ತುಂಬಾ ನೋವಾಗಿದೆ ಬಂದು ಸ್ವಲ್ಪ ಸಾಂತ್ವನ ಮಾಡಿದ್ರೆ ಚೆನ್ನಾಗಿರೋದು ಸರಿ ಸಂಜೆ ಬರ್ತೀನಿ ನೀನು ಹೋಗು ಹಾ ಸರಿ ನಾಟಕ ಮಾಡಿದ್ದಕ್ಕೆ ಇಷ್ಟೊಂದು ಕೊಟ್ಟಿದ್ದಾನೆ ಯೋಚನೆ ಮಾಡು